ನನ್ನ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ರಲ್ಲ. ಯಾಕೆ? ಇವತ್ತು ಬೆಚ್ಚಿ ನಡುಗ್ಸಾಕ್ಬಿಡೋಣ ನಿಮ್ನ ಅನ್ಕೊಂಡಿದ್ದೆ ನಾನು. ಓ, ನಾನೇನ್ ಕಾಂತಕ್ಕ ಅನ್ಕೊಂಡ ನಡ್ಗಕ್ಕೆ? ನಾನೇನ್ ಕಾಂತಕ್ಕ ಅಲ್ಲಪ್ಪ, ನಾನು ಹುಲಿ ರಾಜ ಹುಲಿ ನಾನು. ನಮಸ್ಕಾರ ಎಲ್ಲ ನಗುಮುಗ್ಧ ಮನಸ್ಸುಗಳಿಗೆ, ನಿಮ್ಮ RJ ಸುನಿಲನ ಸುನಿ ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಮೋನಿಕಾ ನನಗೆ ಮೆಸೇಜ್ ಕಳಿಸಿದ್ದಾರೆ. ಅವ್ರ ಅಮ್ಮ ಪ್ರೇಮ ಅಂತ ಇವರಿಗೆ ಸಖತ್ತ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಮೆಸೇಜ್ ಕಳಿಸಿದ್ರೆ. ಸಿಕ್ಕಾಪಟ್ಟೆ ಇವರು ಒಂಥರ ಗಟ್ಟಿ ಹೆಂಗಸು, ಒಂಥರ ಸಿಕ್ಕಾಪಟ್ಟೆ ಜೋರು ಮಾಡ್ತಾರೆ ಇವರು ಅಂತ ಬೇರೆ ನನಗೆ ಇವರು ಒಂದು ಹಿಂಟ್ ಕೊಟ್ಟಿದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಪ್ರೇಮ ಅವ್ರಿಗೆ. ಹಲೋ, ಇದು ಪ್ರೇಮ ಅವ್ರ ತಾನೇ ಮಾತಾಡೋದು? ಹಾ ಹೌದು. ನೀವ್ಯಾರು? ನಾನು ಇಲ್ಲಿ ಶೇಖರ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾ, ನೀವು ಯಾರು? ಇದು ಮೋನಿಕಾ ಹುಡುಗಿಯವ್ರ ಅಮ್ಮ ಅಲ್ವಾ? ಮೋನಿಕಾ ಹೆಂಗ್ ಗೊತ್ತು ನಿಮ್ಗೆ? ಹೇಳಿ, ಅವ್ರ ಅಮ್ಮ ತಾನೇ ನೀವು? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತು ಮೋನಿಕಾ? ಸ್ವಲ್ಪ ಕಚ್ಚಕ್ಕೆ ಬರಬೇಡಿ. ಅವ್ರ ಅಮ್ಮನೋ ನೀವು, ಅವ್ರ ಚಿಕ್ಕಮ್ಮನೋ ದೊಡ್ಡಮ್ಮನೋ ಯಾರು ನೀವು? ಡೈರೆಕ್ಟಾಗಿ ಹೇಳಿ ಸ್ವಲ್ಪ. ಯಾರಾದ್ರೂ ನಿಮ್ಗೇನಪ್ಪ? ಯಾರಾದ್ರೆ ನಿಮ್ಗೇನು ಅಂದರೆ ಯಾರ್ಯಾರ ಹತ್ರನೂ ಏನೇನೋ ಮಾತಾಡೋಕ್ಕಾಗುತ್ತಾ? ಏನ್ ಹೇಳು ಕರೆಕ್ಟಾಗಿ. ಕರೆಕ್ಟಾಗಿ ಹೇಳೋಕ್ಕೇನೆ ಕರೆಕ್ಟಾಗಿ ಕೇಳ್ತಾ ಇದ್ದೀನಿ. ನೀವು ಅವ್ರಿಗೆ ಅಮ್ಮನೋ ದೊಡ್ಡಮ್ಮನೋ ಚಿಕ್ಕಮ್ಮನೋ? ಅಮ್ಮ ಆಗ್ಬೇಕು. ಸ್ವಂತ ಅಮ್ಮನ? ಇನ್ನ ಅಮ್ಮ ಸ್ವಂತ ಅಮ್ಮ ಆಗಿದ್ದೀನಿ, ಬಾಡಿಗೆ ಅಮ್ಮ ಆಗ್ತಾರ? ಅಲ್ಲ ಅಲ್ಲ ಅಲ್ಲ, ಕೆಲವ್ರಿಗೆ ಬೇರೆ ಥರ ಇರ್ತಾರಲ್ಲ. ಎಲ್ಲರೂ ಅಮ್ಮ ಅಮ್ಮ ಅಂದು ಈಗ ಸ್ವಂತ ಅಮ್ಮ ಯಾರು, ಬಾಡಿಗೆ ಅಮ್ಮ ಯಾರು, ಬೋಗಿಕೆ ಹಾಕೊಂಡವ್ರೆ ಒಂದು ಗೊತ್ತಾಗಲ್ಲ. ಅದಕ್ಕೇನೆ ಯಾರಾದ್ರೂ ನಿಮ್ಗೇನು ಇವಾಗ ಏನ್ ಹೇಳು ಕರೆಕ್ಟಾಗಿ. ನೀವು ಹಿಂಗೆ ರೂಢಾಗಿ ಮಾತಾಡಬೇಡಿ. ನನಗೆ ಕರೆಕ್ಟಾಗಿ ಹೇಳಿ, ನೀವು ಅವ್ರ ಸ್ವಂತ ಅಮ್ಮನ? ನೀವು ಕರೆ ಮಾಡಿರುವ ಸಂಖ್ಯೆ ಬ್ಯುಸಿಯಾಗಿರುವುದರಿಂದ. ಹಲೋ ಹಲೋ ಮೋನಿಕಾ, ಹಾ ಯಾರು? ನಾವು ಈ ಕಡೆಯಿಂದ RJ ಸುನಿಲ್ ಅಂತ. ಹಾ ಹೇಳಿ. ನಿಮ್ಮ ಅಮ್ಮನಿಗೆ ಕಾನ್ಫರೆನ್ಸ್ ಕಾಲ್ ಆಗ್ತೀರಾ? ಹಾ ಸರಿ. ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ? ಹಲೋ, ಹಾ ಏಮಮ್ಮ ಎವ್ರದ್ಯಾ? ನೀವು ಮೋನಿಕಾ ಅವ್ರ ಅಮ್ಮನ, ಮೋನಿಕಾ ಅವ್ರ ದೊಡ್ಡಮ್ಮನ, ಚಿಕ್ಕಮ್ಮನ ನಾನೇ. ಹಾ, ಯಾರಾದ್ರೂ ನಿನ್ಗೇನಪ್ಪ ಇವಾಗ ಕಚ್ಚಕ್ ಬರ್ಬೇಡಮ್ಮ. ಕರೆಕ್ಟಾಗಿ ಹೇಳು ಕರೆಕ್ಟಾಗಿ ನೀನ್ ಮಾತಾಡು. ಅಮ್ಮ ಆದ್ರೆ ಚಿಕ್ಕಮ್ಮ ಆದ್ರೆ ನಿನ್ಗೇನು ಅಂತಾನೆ. ಹಾ, ಆಮೇಲೆ ನೀನ್ ಎತ್ಲೆ ಫೋನ್ చేస్తాನೆ ఉండే, ನೀನ್ ಎತ್ಲೆ ಕಡ್ಡೆ ಇಡ್ತೀನಿ. అవునా? మనకి తెలిసిందే వాళ్ళ ఎవరు కొడతాళ్ళు గిడతాళ్ళు చేసిండ్రేమో, మధుగిదు చేసిండాడేమో దొంగ. ಇರಿ, ಮತ್ತೆ ಕಟ್ ಮಾಡ್ತೀನಿ, ನಾನೇ ಮಾಡ್ತೀನಿ ಈಗ, ನೋಡೋಣ. ಹಲೋ ಹಲೋ, ಹಾ ಯಾರಪ್ಪ? ನೀವೇನು ಬಾಯಿ ಬಂದಂಗೆ ಹೆಂಗೆಂಗೋ ಮಾತಾಡ್ತಿರಲ್ಲ. ಸ್ವಲ್ಪ ನೆಟ್ಟಿಗೆ ಮಾತಾಡೋ ಮಾತನ್ನ. ದೊಡ್ಡವ್ರು ಅಂದ್ಬಿಟ್ಟು ಮರ್ಯಾದೆ ಕೊಟ್ರೆ ನೀವು ಹೆಂಗೆಂಗೋ ಆಡಬೇಡಿ ನೀವು. ಅಲೋ, ಏನ್ ಇವಾಗ ಹಲೋ? ನೀನ್ ಹಿಂಗೆ ಮಾತಾಡ್ತಾ ಇರು. ನಾನು ಪೊಲೀಸ್ ಅವ್ರಿಗೆ ಫೋನ್ ಮಾಡಿದೀನಿ. ಹ್ಞೂ ನಿನ್ ನಂಬರ್ ಟೇಸ್ಟ್ ಮಾಡ್ತಾರೆ, ಹ್ಞೂ ಇರು. ಆಮೇಲೆ ಯಾರು ಅಂತ ಗೊತ್ತಾಗುತ್ತೆ. ಆಯ್ತು, ಗೊತ್ತಾಗ್ಲಿ. ನೀವೇ ಕೊಳ್ಳೆ ನಾಗವಲ್ಲಿ ಅವ್ರು ನಾದ್ನೇ ಹಿಡ್ದಂಗೆ ಆಡ್ತಾ ಇದ್ದೀರಾ. ಅವಶ್ಯ ಸ್ವಲ್ಪ ಮೆತ್ತಗೆ ಮಾತಾಡ್ಬೇಕು ತಾನೆ? ಮೆತ್ತಗೆಲ್ಲ ಮಾತಾಡಲ್ಲ ನಾವು. ಮೆತ್ತಗ್ ಮಾಡೋ ಮಾತಾಡಕ್ ಸೀನ್ ಇಲ್ಲ. ನೀನ್ ಯಾರು? ಅದಕ್ಕೆ ಪೊಲೀಸ್ ಅವ್ರ ಫೋನ್ ಮಾಡಿದೀನಿ, ನಂಬರ್ ಕಳ್ಸಿದೀನಿ ಅವ್ರಿಗೆ. ಹ್ಮ್, ಹಂಗೆ ಬರ್ತಾ ಒಂದೆರಡು ಚಿಕನ್ ಬಿರಿಯಾನಿ ತಂದ್ಬಿಡಕ್ಕೆ ಹೇಳಿ. ಯಾಕ ಅವ್ರು ನಿನಗ್ ಚಿಕನ್ ಬಿರಿಯಾನಿ ತಂದ್ಕೊಡಕ್ ಅವ್ರಿಗೇನ್ ಗಾಚಾರನ? ಮತ್ತೆ ನಾನು ಸುಮ್ ಪೊಲೀಸ್ ಅವ್ರ ಜೊತೆ ಹೋಗಕ್ ನನಗೆ ಗಾಚಾರನ? ನಾನು ಹೊಟ್ಟೆ ಫೋನ್ ಮಾಡಿ ತಲೆ ತಿಂತಾ ಇರೋದು. ಏನ್ ತಲೆ ತಿಂದೆ? ನಿಮ್ ತಲೆ ಐತಾ? ಅದಕ್ಕೆ ಇವಾಗ ನಾವ್ ಅವ್ರ ಕಂಪ್ಲೇಂಟ್ ಕೊಟ್ಟಿದೀವಿ, ಈ ತರ ಬಂದೈತೆ, ಈ ತರ ನಂಬರ್ ಬಂದೈತೆ ಸರ್, ಯಾರು ನೋಡ್ರಿ ಅಂತ. ನೀವು ಕೊಟ್ಟ ತಕ್ಷಣ ಈಸ್ಕೊಂಡ್ಬಿಟ್ರ ಅವರು? ಏನ್ ಈಸ್ಕೊಳಲ್ವಾ? ಕಂಪ್ಲೇಂಟ್ ಯಾರು ಪೊಲೀಸ್ ಅವ್ರ ತಗೊಂಡ್ಲಲ್ವಾ? ಪೊಲೀಸ್ ಅವ್ರು ಇರೋದು ಏನಕ್ಕೆ? ಕಂಪ್ಲೇಂಟ್ ತಗೊಳಕ್ಕೆ ಇರೋದು ಪೊಲೀಸ್ ಅವರು. ನೀವು ಕೂತಿದ್ದಕ್ಕೆ, ನಿಂತಿದ್ದಕ್ಕೆ, ಕೆಮ್ಮಿದ್ದಕ್ಕೆ, ಸೀನಿದ್ದಕ್ಕೆ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಡೋದೆ ನಾವು ಹಂಗೆ. ಕೂತಿರೋದಕ್ಕೂ ಕಂಪ್ಲೇಂಟ್, ನಿಂತಿರೋದಕ್ಕೂ ಕಂಪ್ಲೇಂಟ್. ನಿಮ್ಗೆ ಎಲ್ಲೋ ಟೈಟ್ ಮಾಡ್ಬೇಕೇನೋ ಸ್ವಲ್ಪ ಬಂದು, ಅದಕ್ಕೆ ಹೆಂಗ್ ಆಡ್ತಾ ಇದೀರಿ ನೀವು? ಏನ್ ಟೈಟ್ ಮಾಡಕ್? ನೀನ್ ಯಾವನ್ ಟೈಟ್ ಮಾಡಕ್ಕೆ? ಮತ್ತೆ ಏನಕ್ಕೆ ಪೊಲೀಸರಿಗೆ ಹಂಗ್ ಮಾತಾಡ್ತಾ? ಹೌದಾ, ನೀನ್ ಯಾರು ಅಂತ ಗೊತ್ತಿಲ್ವಲ್ಲ ನಮ್ಗೆ. ಹೊಸ ನಂಬರ್ ಯಾರು ಅಂತ ಗೊತ್ತಿಲ್ಲ. ಅದನ್ನೇ ಬಾಯ್ ಬಿಟ್ಬಿಟ್ಟು ಕೇಳ್ಬೇಕು. ನೀವು ಒಳ್ಳೆ ಮೈ ಮೇಲೆ ದೆವ್ವ ಬಂದವ್ರ ಹಂಗಾಡಿದ್ರೆ? ನಾವೇನಕ್ ದೆವ್ವ ಬರಂಗ್? ನಿನಗ್ ದೆವ್ವ ಬಂದಿರೋದ್ ನನ್ಗಲ್ಲ. ಅದಕ್ಕೆ ನೀನ್ ಹೋಗಿ ಎಲ್ಲ ತೋರ್ಸ್ಕೊ. ನಮ್ಗೆ ಯಾಕೆ ತಲೆ ತಿಂತೀಯ ಫೋನ್ ಮಾಡ್ಬಿಟ್ಟು? ಇದ್ಯಾಕೆ ಇವಮ್ಮ ಹಿಂಗ್ ಮಾತಾಡ್ತಾವ್ರಲ್ಲ? ಅದೇ ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ಲ ಅಂತ ಫೋನ್ ಮಾಡ್ಬಿಟ್ಟು ತಲೆ ತಿಂತಾ ಇದೆಯಲ್ಲ. ಸ್ವಲ್ಪ ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡಿ. ದೊಡ್ಡವ್ರು ಅಂದ್ಬಿಟ್ಟು ಬೆಲೆ ಕೊಡ್ತಾ ಇದೀನಿ. ನಾನು ಅಷ್ಟೇ ಚಿಕ್ಕವ್ರು ಅಂತ ನಾನು ಬೆಲೆ ಕೊಡ್ತಾ ಇದೀನಿ. ನೀವು ಕೊಟ್ಟಿದ್ ಬದನೆಕಾಯಿ ಬೆಲೆ ಗೊತ್ತಾಯ್ತಲ್ಲ ನನಗೆ.
ಬದ್ನೆಕಾಯಿ ಸೀಮೆ ಬದ್ನೆಕಾಯಿ ಎಲ್ಲ ನಿಮ್ಮೂರಲ್ಲಿ ಇಟ್ಕೋ. ನಮ್ಮ ಹತ್ರ ಎಲ್ಲ ಇಲ್ಲ. ಮತ್ತೆ ನಾವ್ ಇವಾಗ ಕಂಪ್ಲೇಂಟ್ ಕೊಟ್ಟಿದೀನಿ, ಬರ್ತಾರೆ. ಇರು, ಎಲ್ಲಿದ್ಯಾ ಅಲ್ಲೇ ಇರು, ಅವ್ರು ಟೇಸ್ಟ್ ಮಾಡ್ತಾ ಇದಾರಂತ ಗೊತ್ತಾಯ್ತಂತೆ. ನಾವ್ ಸ್ವಲ್ಪ ಸರಿ. ಅದೆಲ್ಲ ಹೊಸೂರಿಂದ ಆ ಕಡೆ ಇಟ್ಕೊಂಬಿಡಿ ಆಯ್ತಾ. ಆಯ್ತು ಶಿವು, ಹಂಗೆ ಇಟ್ಕೊಳ್ತೀವಿ. ಏನ್ ಅಷ್ಟು ಮಾತ್ರ ಗೊತ್ತಾಗಲ್ವ? ಹೋಗ್ಲಿ. ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ? ಸಖತ್ತಾಗಿದೆ. ಛೇ, ನನ್ಗೆ ಗೊತ್ತಾಯ್ತಾ ಇಲ್ಲ ನಿಮ್ಗೆ ಅನ್ಕೊಂಡ್ ಇನ್ನ ರೈಸ್ ಮಾಡ್ಸೋಣ ಅನ್ಕೊಂಡಿದ್ದೆ. ನಾನು ಅದಕ್ಕೆ ನೋಡ್ಬಿಟ್ಟು ನಿಮ್ ಹೆಸರು ಫಿಲ್ ಮಾಡ್ಕೊಂಡಿಲ್ಲಲ್ಲ, ಯಾರು ಅಂತ ಚೆಕ್ ಮಾಡ್ದೆ. ಆಮೇಲೆ ಗೊತ್ತಾಯ್ತು, ಅದಕ್ಕೆ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಇದ್ ಮಾಡ್ದೆ. ಯಪ್ಪ, ಯಾವನಾದ್ರೂ ಹುಳಾಡವ್ ಸಿಕ್ಕಾಕೊಂಡ್ಬಿಟ್ರೆ ಅವ್ನ್ ಹಂಗೆ ಉಚ್ಕಿ ಹಂಗೆ ಫೋನಲ್ಲೇ ಇಟ್ಬಿಟ್ಟಿರ್ತೀವಿ, ಸತ್ತೋಗ್ಬಿಟ್ಟಿರ್ತಾನೆ ಅವ್ನ್ ಫೋನಲ್ಲೇ. ಅಷ್ಟೊಂದ್ ಧೈರ್ಯ ಇಲ್ಲ ಅಂದ್ರೆ ಬದುಕಕ್ಕಾಗುತ್ತೇನಪ್ಪ? ನಿಜ ನಿಜ ನಿಜ. ಧೈರ್ಯ ಇಲ್ಲ ಅಂದ್ರೆ, ಹೆಣ್ಮಕ್ಳಿಗೆ ಧೈರ್ಯ ಇಲ್ಲ ಅಂದ್ರೆ ನಮ್ಮನ್ನ ಅಷ್ಟೇ ಹುಳ ಉಸ್ದಂಗ್ ಉಸ್ಬಿಡ್ತಾರಲ್ಲಿ. ಹೌದೌದೌದೌದು. ಮನ್ಷನ್ಗೆ ಧೈರ್ಯ ಇರ್ಬೇಕು. ಧೈರ್ಯ ಇಲ್ದೋದ್ರು ಇವತ್ತಿನ ದಿನಕ್ಕೆ ಒಂದ್ ಸಿಲಿಂಡರ್ ಇರ್ಬೇಕು. ಹೌದು. ಏನಪ್ಪ ಸಮಾಚಾರ? ಅಯ್ಯೋ, ಹೇಳ್ಬೇಕು ಎಲ್ಲ. ನನ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ರಲ್ಲ. ಯಾಕೆ? ಇವತ್ತು ಬೆಚ್ಚಿ ನಡುಗ್ಸಾಕ್ಬಿಡೋಣ ನಿಮ್ನ ಅನ್ಕೊಂಡಿದ್ದೆ ನಾನು. ಓ, ನಾನೇನ್ ಕಾಂತಕ್ಕ ಅನ್ಕೊಂಡ ನಡ್ಗಕ್ಕೆ? ನಾನೇನ್ ಕಾಂತಕ್ಕ ಅಲ್ಲಪ್ಪ, ನಾನು ಹುಲಿ, ರಾಜ ಹುಲಿ ನಾನು. ಇಲ್ಲ ಇಲ್ಲ ಇಲ್ಲ, ತಪ್ಪು ತಪ್ಪು. ಚೇಂಜ್ ಮಾಡ್ಕೊಳ್ಳಿ, ರಾಣಿ ಹುಲಿ ನೀವು. ಏನೋ ಮಾಡಪ್ಪ. ಅಯ್ಯೋ, ಆಗ್ಲೇ ಮಾಡಕ್ ಶುರು ಮಾಡಿ ತುಂಬಾ ಹೊತ್ತಾಯ್ತು. ಜಾಸ್ತಿ ಹೊತ್ತಾಯ್ತು. ಹೆಂಗಿತ್ತು ನಮ್ ಡೋಸ? ಭಯಂಕರ. ನಿಮ್ದು 5 ಡೋಸು. ಒಂದ್ ಡೋಸ್ಗೆ ಬಿದ್ದೋಗ್ಬೇಕು ಎಲ್ಲ. ನಿಜ ನಿಜ. ಎಲ್ಲಿ ಇವೆಲ್ಲ ಕಲ್ತ್ಕೊಂಡಿದ್ದು ಟೆಕ್ನಿಕ್ ಎಲ್ಲ? ಬೆಂಗಳೂರಲ್ಲಿ ಇರ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಇರ್ಬೇಕು. ಧೈರ್ಯ ಇದ್ರೇನೆ ಫೇಸ್ ಮಾಡಕ್ ಆಗೋದೆಲ್ಲ. ಇಲ್ಲಾಂದ್ರೆ ಒಬ್ಬೊಬ್ಳೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಓಡಾಡ್ಕೊ ಬರ್ತೀನಿ. ಧೈರ್ಯ ಇಲ್ಲ ಅಂದ್ರೆ ಓಡಾಡಕ್ ಆಗುತ್ತೇನಪ್ಪ? ಹೌದೌದೌದು. ಈಗ ಹೇಳಿದ್ರಲ್ಲ. ಮತ್ತೆ ಒಬ್ಬೊಬ್ಳೆ ಟ್ರಾವೆಲ್ ಮಾಡ್ತೀನಿ ಬಸ್ಸಲ್ಲಿ. ಹೌದು. ಪರಿಚಯ ಇರಲ್ಲ ನನ್ಗೆ ಯಾರುನು. ಕೊಟ್ಟಿದ್ರೆ ನನಗ್ ನಾನೇ ಪರಿಚಯ ಇಲ್ಲ. ಕೊಟ್ಟಿದ್ರೆ ಯಾವಾಗ್ಲಾರು? ಯಾರ್ ಮಾಡ್ತಾರೆ? ನನ್ ವಾಯ್ಸ್ ಕೇಳೋಸೋದ್ಗೆ ಸುಮ್ನೆ ಆಗ್ಬಿಡ್ತಾರೆ. ಬೇಡಪ್ಪ ಇವೇ ಅಮ್ಮನ್ ಸಾವಾಸ ಅಂತ. ಅದು ಸರಿನೇ. ಈ ಅಮ್ಮನ್ ಬಾಯಿನೋ ಅಥವಾ ಬಾವಿನೋ ಅನ್ಕೊಂಡಿರ್ತಾರೆ. ಮತ್ತೆ ಹಂಗೆ. ಅದಕ್ಕೆ ನೀನ್ ಫೋನ್ ಮಾಡ್ತಾ ಇದ್ದಾಗ್ಲೇ ಹಂಗೆ ಚೆಕ್ ಮಾಡಿದ್ನಲ್ಲ. ಚೆಕ್ ಮಾಡಿ ನೋಡೋಸೋದ್ಗೆ ಪಕ್ಕ ಗೊತ್ತಾಯ್ತು. ಓ, ನಮ್ ಹುಡ್ಗನೇ ಬಿಡಪ್ಪ, ಏನ್ ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ಇದ್ ಮಾಡಿದ್ದು. ನೋಡ್ದ ಹೆಂಗೈತೆ ಪೊಲೀಸ್ ಡೋಸ್? ಅಯ್ಯೋ ಶಿವನೇ, ನಮಸ್ಕಾರ. ಆಯ್ತಾ ಊಟ? ಎಲ್ಲಿ ಸಿಲಿಂಡ್ರು ಇದಾದಾಗಿಂದ ಊಟ ಮಾಡ್ತಾ ಇಲ್ಲ. ಇನ್ನೇನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಿಲ್ಲ ವಿಚಾರ? ಗೊತ್ತಿಲ್ಲಲ್ಲ. 5 ದಿವಸ ಅಳ್ಬೇಡ, ಸುಮ್ನಿರು. ಏನ್ ಹೇಳು? ಹೆಂಗ್ ತಡ್ಕೊಂಡಿರ್ಲಿ ಡೈಲಿ? ನನ್ಗೆ ಆಯ್ತಾ ಇಲ್ಲ. ಯಾಕೆ? ಶ್ವೇತ ಏನಾಯ್ತು? ಅಯ್ಯೋ, ಬಾಯ್ ಮಾಡಕ್ ಅವಳು ಏನಲ್ಲ ಗೊತ್ತಿಲ್ಲ. ಇಲ್ಲಿ 5 ದಿವಸ ಆಯ್ತು ಅನ್ನ ತಿಂದು ನಾನು. ಶ್ವೇತ ಎಲ್ಲೋದ್ಲ? ಅವಳೆಲ್ಲೋಯ್ತಾಳೆ, ಗುಂಡ್ಗಲ್ ತರ ಮನೇಲೆ ಅವಳೆ. ಏನ್ ಜಗಳ ಏನಾದ್ರು ಆಡ್ಕೊಂಡ್ರಾ? ಹಾಳಾದಿ ಸಿಲಿಂಡರ್ ವಿಚಾರಕ್ಕೆ ಜಗಳ ಮನೇಲಿ. ಸಿಲಿಂಡರ್ ಬೇರೆ ಖಾಲಿ ಆಗ್ಬಿಡ್ತಾ ಹಬ್ಬ ಆಗಿದ್ ಮಾರನೆಗೆ. ಸಿಲಿಂಡರ್ ಬಂದಿಲ್ಲ ಅಂದ್ರೆ ನೀನೇನ್ ಮಾಡ್ತೀಯಂತೆ? ಪ್ರಪಂಚಕ್ಕೆ ಇಲ್ಲ ಸಿಲಿಂಡರ್. ನಾವೆಲ್ಲ ಒಲೆಯಲ್ಲಿ ಮಾಡ್ಕೊಂಡ್ ತಿಂತಾ ಇಲ್ವಾ? ನಿಮ್ ಬುದ್ಧಿ ಯಾಕೆ ಇವಳು ಗೊತ್ತಾಯಿಲ್ಲ ಹಂಗಾರೆ? ಒಲೆಯಲ್ಲಿ ಮಾಡ್ಕೊಂಡ್ ತಿಂತಾ ಇದೀವಲ್ಲಪ್ಪ. ಸಿಲಿಂಡರ್ ಖಾಲಿಯಾಗಿ ನಾವು 1 ತಿಂಗಳಾಯ್ತು ಬುಕ್ ಮಾಡಿ ಬಂದೇ ಇಲ್ಲ. ಅಯ್ಯೋ, ಅವ್ರ ಬಾಯ್ ಮಣ್ಣಾಕ. ನನಗೆ ಅನ್ನ ಸಿಕ್ಬಿಟ್ರು ಸಾಕು, ಒಂದ್ ಬೋಸಿ ಹೊಡೆದ್ ಬಿಡ್ತೀನಿ. 5 ದಿವಸ ಆಯ್ತು ಇವತ್ತಿಗೆ ನಾನು ಅನ್ನ ತಿಂದು. ಅಲ್ಲ, 5 ದಿವಸದಿಂದ ತಿಂದಿಲ್ಲ ಅಂದ್ರೆ ಹೆಂಗಿರೋದು? ಹೆಂಗಿರೋದು ಅಂತಂದ್ರೆ, ಬೆಳಗ್ಗೆ ಹೊತ್ತು ಇಡ್ಲಿ, ದೋಸೆ, ಗೋಬಿ, ನೂಡಲ್ಸು ಈ ತರ ತಿನ್ಕ ಬರ್ತಾ ಇದ್ದೀನಿ. ಅನ್ನ ತಿನ್ಬಾರ್ದು, ಸುಮ್ನಿರು. ಅವು ಇವು ತಿಂತೀಯಲ್ಲ, ಇಡ್ಲಿ ಅದು ಇದು. ಅನ್ನ ರೈಸ್ ಕಮ್ಮಿ ಮಾಡ್ಬೇಕು ಆದಷ್ಟು. ನಂಗೇನ್ ಶುಗರಾ? ಶುಗರ್ ಅಂತಲ್ಲ, ಆದಷ್ಟು ನಾವ್ ರೈಸ್ ಕಡಿಮೆ ಮಾಡ್ಬೇಕು. ನಾವು ತಿನ್ನಲ್ಲ, ನನ್ಗೂ ಇಲ್ಲ ಶುಗರ್. ನಾವ್ ತಿನ್ನೋದೇ ಇಲ್ಲ ರೈಸ್. ನೀವೇನೋ ಬೆಚ್ಬಿಟ್ರಿ ಅನ್ಕೊಂಡೆ ನಾನು. ಬೆಂಗಳೂರಲ್ಲಿ ಬದುಕ್ಬೇಕಂದ್ರೆ ಇರ್ಬೇಕಪ್ಪ ಗಟ್ವಾಗೇನೆ. ಇಲ್ಲ ಅಂದ್ರೆ ಅಷ್ಟೇ. ಊರಿಂದ ದೂರ ಇದ್ದೀವಿ. ನಮ್ ಮನೆ ಪಕ್ಕ 2 ಮನೆ ಬಿಟ್ರೆ ಮನೇನೇ ಇಲ್ಲ. ಬಾಗ್ಲ ಹತ್ರ ಯಾರಾದ್ರು ಬರೋಷ್ಟದ್ ಕಚ್ಚಂಗಿರ್ಬೇಕು. ಬರ್ಬಾರ್ದು ನಮ್ಮ ಮನೆ ಹತ್ರ ಯಾರುನು. ಹಂಗಾದ್ರೆ ನಾನು ಈಗ ಫೋನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ ಮನೆ ಹತ್ರ ಬಂದಿದ್ರೆ ಮರ್ಡ್ರೆ ನಂದು.
ಆಫ್ ಮಾಡ್ರೆ ಮಾಡ್ಬಿಡ್ತಾ ಇದ್ದಿದ್ದು ಆಮೇಲೆ ಮಿಕ್ಕಿದ್ದು. ಅಪ್ಪ ನಂದು 2 ಮಕ್ಳವ್ರೆ, ಸುಮ್ನಿರಿ, ನೀವು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಆಕ್ಚುಲಿ ಪ್ರೇಮ ಅವ್ರೆ, ಹಾ ನಿಮ್ ಜೊತೆ ಮಾತಾಡ್ತಿರೋದು ನೀವು ಅನ್ಕೊಂಡ್ರಂಗ ನಾನು ಶಿವು ಅಲ್ಲ, ನನ್ನ ಹೆಸರು RJ ಸುನಿಲ್ ಅಂತ. ಹಾ ನಿಮ್ ಮಗಳು ಮೋನಿಕಾ ಇದ್ದಾಳಲ್ಲ, ಹಾ ನಿಮ್ ನಂಬರ್ ಕಳಿಸ್ಬಿಟ್ಟು ನಿಮ್ಗೆ ಬಕ್ರಾ ಮಾಡಕ್ ಹೇಳಿದ್ರು, ಹಾ ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದು. ಆಯ್ತಪ್ಪ, ತುಂಬಾ ಥ್ಯಾಂಕ್ಸ್. ಈಗ ನಿಮ್ ಮಗಳ ಜೊತೆ ಕಾಲ್ ಮಾಡಿ ಮಾತಾಡ್ತಿದ್ರಲ್ಲ, ಅವಾಗ ನಾನು ಲೈನಲ್ಲಿ ಇದ್ದೆ ಅವಾಗ. ಹೌದಾ, ಸರಿಯಪ್ಪ, ಆಯ್ತು. ಪಾಪ ಶಾಕ್ ಆಗ್ಬಿಟ್ರು, ಏನೋ ಒಂದು ಗೊತ್ತಾಗಲಿಲ್ಲ ನನಗೆ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡೆಲ್ಲ ನಿಮ್ಮನ್ನ ಕ್ಯಾಚ್ ಕೊಡ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ಗೊತ್ತಲ್ಲ ನಿಮಗೆ, ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ ಕಣ್ರಿ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.